ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಮಗೆ ಎಮ್ ಎಲ್ಗೆ ಡೇಟಾ ಬೇಕು ಟ್ರೈನ್ ಮಾಡೋದಕ್ಕೆ ಮಾಡೆಲು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂತಲೇ ನಮಗೆ ಗೊತ್ತು ಅಲ್ವಾ. ಸೊ ಈ ಒಂದು ಡೇಟಾ ಯಾವ ರೀತಿ ಸ್ಟೋರ್ ಮಾಡಬೇಕು ಅಥವಾ ಹೆಂಗೆ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟಿಗೆ ಡೇಟಾ ಅಂದರೆ ಏನಂತ ನಮಗೆ ಆಲ್ರೆಡಿ ಗೊತ್ತು, ತುಂಬಾ ನಾನು ಹೇಳಿದ್ದೀನಿ. ಡೇಟಾ ಅಂದರೆ ಏನು, ರಾ ಫ್ಯಾಕ್ಟ್ ಆಗಿರ್ಬೋದು, ಫಿಗರ್ಸ್ ಆಗಿರ್ಬೋದು, ಅದೊಂದು ಸಿಂಪಲ್ ಇನ್ಫಾರ್ಮೇಶನ್ ಅಂತಾನೆ ನಾವು ಡೇಟಾ ಅಂತ ಕರಿಬಹುದು. ಸೊ ಇವಾಗ ಸ್ಟೂಡೆಂಟ್ ಮಾರ್ಕ್ಸ್, ಟೆಂಪರೇಚರ್ ವ್ಯಾಲ್ಯೂಸ್ ಇದೆಲ್ಲ ಡೇಟಾ. ಓಕೆನಾ. ಸೊ ಈ ಒಂದು ಡೇಟಾ ಯಾವಾಗ ದೊಡ್ಡದಾಗತ್ತೆ ಅನ್ನೋದು, ವೆನ್ ದ ಡೇಟಾ ಬಿಕಮ್ಸ್ ವೆರಿ ಬಿಗ್ ಅಂತ ಅಂದ್ರೆ, ಸೊ ಇವಾಗ ಕಂಪನೀಸ್, ಇವಾಗ ಅಮೆಝಾನ್ ಅಂತ ಅಂದ್ರೆ, ಸೊ ಯಾವಾಗ ಆ ಒಂದು ವೆಬ್ಸೈಟ್ಗೆ ತುಂಬಾ ಅಂದ್ರೆ ಮಿಲಿಯನ್ಸ್ ಆಫ್ ಕಸ್ಟಮರ್ಸ್ ಬಂದು ವಿಸಿಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಯಾವಾಗ ಮಿಲಿಯನ್ಸ್ ಆಫ್ ಪ್ರಾಡಕ್ಟ್ ಸೆಲ್ ಆಗ್ತಿರತ್ತೆ, ಯಾವಾಗ ಮಿಲಿಯನ್ಸ್ ಆಫ್ ಟ್ರಾನ್ಸಾಕ್ಷನ್ ಆಗ್ತಿರುತ್ತೆ ಆ ಒಂದು ಅಮೆಝಾನ್ ಮತ್ತೆ ಕಸ್ಟಮರ್ಸ್ ಮಧ್ಯೆ, ಸೊ ಅವಾಗ ಡೇಟಾ ಅನ್ನೋದು ತುಂಬಾ ಜಾಸ್ತಿ ಜನರೇಟ್ ಆಗ್ತಾ ಹೋಗುತ್ತೆ, ಹ್ಯೂಜ್ ಡೇಟಾ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಮಗೆ ಡೇಟಾ ಜಾಸ್ತಿ ಆಗುತ್ತೆ. ಸೊ ಇವಾಗ ಈ ಒಂದು ಡೇಟಾನ ನೀಟಾಗಿ ನಾವು ಸ್ಟೋರ್ ಮಾಡ್ಬೇಕು ತಾನೆ, ಹೆಂಗಂದ್ರಾಗೆ ಸ್ಟೋರ್ ಮಾಡೋದಕ್ಕಾಗತ್ತಾ. ಸೊ ಇವಾಗ ಅಷ್ಟೊಂದು ಡೇಟಾ ಬಂದಿರುತ್ತೆ, ಏನು ತುಂಬ ಮೆಸ್ಸಿ ಆಗೋಗುತ್ತೆ, ಸೊ ಸರ್ಚ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಥರ ಎಲ್ಲ ನಾವು ಮಾಡೋದಕ್ಕಾಗಲ್ಲ. ಡೇಟಾನ ನೀಟಾಗಿ ಸ್ಟೋರ್ ಮಾಡಬೇಕು. ಸೊ ಅದನ್ನು ನಾವು ಡೇಟಾ ಸ್ಟೋರೇಜ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಇಲ್ಲಿ ಫ್ಲಾಟ್ ಫೈಲ್ಸ್ ಅಂತ ಇದೆ. ಸೊ ಫ್ಲಾಟ್ ಫೈಲ್ಸ್ ಅಂತ ಅಂದರೆ ಇದೊಂದು ಸಿಂಪ್ಲೆಸ್ಟ್ ವೇ, ಡೇಟಾನ ಸ್ಟೋರ್ ಮಾಡೋದಕ್ಕೆ ಇದೊಂದು ಸಿಂಪ್ಲೆಸ್ಟ್ ವೇ, ಅದನ್ನು ನಾವು ಫ್ಲಾಟ್ ಫೈಲ್ಸ್ ಅಂತ ಕರಿತೀವಿ. ಸೊ ಈ ಒಂದು ಫ್ಲಾಟ್ ಫೈಲ್ಸ್ ಫಾರ್ಮ್ಯಾಟ್ಸ್ ಅಲ್ಲಿ ಯಾವ್ದ್ಯಾವ್ದಿದೆ ಅಂದ್ರೆ CSV ಮತ್ತೆ TSV ಅಂತ. CSV ಅಂದ್ರೆ ಕಾಮಾ ಸೆಪರೇಟೆಡ್ ವ್ಯಾಲ್ಯೂಸ್, ಅಂದ್ರೆ ಇವಾಗ ವ್ಯಾಲ್ಯೂಸ್ನ ನಾವು ಕಾಮಲ್ಲಿ ಸೆಪರೇಟ್ ಮಾಡಿ ನಾವು ಬರಿತೀವಿ. ಎಕ್ಸಾಂಪಲ್ ಇವಾಗ ನೇಮ್ ಕಾಮಾ ಮಾರ್ಕ್ಸ್, ರವಿ ಕಾಮಾ 80, ಪ್ರಿಯಾ ಕಾಮಾ 90, ಅರುಣ್ ಕಾಮಾ 70, ಈ ತರ ನಾವು ಬರಿತಿದೀವಿ ಅಂತ ಅಂದ್ರೆ ಅದು CSV ಫೈಲ್ ಅಂತ. ಸೊ ಇವಾಗ TSV ಫೈಲ್ ಅಂದ್ರೆ ಟ್ಯಾಬ್ ಸೆಪರೇಟೆಡ್ ವ್ಯಾಲ್ಯೂಸ್ ಅಂತ. ಅಂದ್ರೆ ನಾವು ಕಾಮಾ ಕೊಡೋ ಬದಲು ಮಧ್ಯದಲ್ಲಿ ಸ್ಪೇಸ್ ಕೊಡ್ತೀವಿ. ಹೆಂಗೆ ಅಂದ್ರೆ ನೇಮ್ ಟ್ಯಾಬ್ ಸ್ಪೇಸ್ ಏಜ್ ಟ್ಯಾಬ್ ಸ್ಪೇಸ್ ಸಿಟಿ, ನೆಕ್ಸ್ಟ್ ರೋ ಅಲ್ಲಿ ರವಿ ಟ್ಯಾಬ್ ಸ್ಪೇಸ್ 20 ಟ್ಯಾಬ್ ಸ್ಪೇಸ್ ಬ್ಯಾಂಗ್ಳೂರ್ ಅಂತ ಬರಿತೀವಿ. ಸೊ ಇದನ್ನ ನಾವು ಏನಂತೀವಿ, ಫ್ಲಾಟ್ ಫೈಲ್ಸ್ ಮತ್ತೆ ಫ್ಲಾಟ್ ಫೈಲ್ ಫಾರ್ಮ್ಯಾಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ಫ್ಲಾಟ್ ಫೈಲ್ಸ್ ಕ್ಯಾನ್ ಬಿ ಪ್ರೊಸೆಸ್ಡ್ ಬೀಯಿಂಗ್ ಯೂಸಿಂಗ್ ಟೂಲ್ಸ್ ಲೈಕ್ ಸ್ಪ್ರೆಡ್ಶೀಟ್ಸ್ ಮತ್ತೆ ಡೇಟಾಬೇಸ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಪ್ರೋಸೆಸ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೇಟಾಬೇಸ್ ಸಿಸ್ಟಮ್. ಸೊ ಡೇಟಾಬೇಸ್ ಅಂತ ಅಂದ್ರೆ ಏನು? ಸೊ ಡೇಟಾಬೇಸ್ ಅಂದ್ರೆ ನಾವೇನ್ ಮಾಡ್ತೀವಿ, ಅಲ್ಲಿ ಒಂದು ಡೇಟಾಸ್ನ ನಾವು ಸ್ಟೋರ್ ಮಾಡ್ತೀವಿ. ಹೆಂಗೆ, ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ನಾವು ಸ್ಟೋರ್ ಮಾಡ್ತೀವಿ, ರೋಸ್ ಅಂಡ್ ಕಾಲಮ್ಸ್ ತರ. ಸೊ ಓಕೆನಾ. ಸೊ ಈ ಒಂದು ಡೇಟಾಬೇಸ್ನ ಅಂದ್ರೆ ಆಕ್ಸೆಸ್ ಮಾಡೋದಕ್ಕೆ ನಾವು ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ. ಒಂದು ಸಾಫ್ಟ್ವೇರ್ ಅಂದ್ರೆ ವಿ ವಿಲ್ ಯೂಸ್ ಅ ಸಾಫ್ಟ್ವೇರ್ ಕಾಲ್ DBMS, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈ ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ಒಂದು ಸಾಫ್ಟ್ವೇರ್. ಈ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ನಾವು ಡೇಟಾಬೇಸ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ. ಡೇಟಾಬೇಸ್ ಅಲ್ಲಿ ಏನಿರುತ್ತೆ, ಡೇಟಾ ಅಂದ್ರೆ ಕಮ್ಯುನಿಕೇಟ್ ಮಾಡೋದು ಅಂತ ಅಂದ್ರೆ ನಾವು ಡೇಟಾನ ಸರ್ಚ್ ಮಾಡ್ಬೋದು, ಡೇಟಾನ ಆ್ಯಡ್ ಮಾಡ್ಬೋದು, ಆಮೇಲೆ ಡೇಟಾನ ಡಿಲೀಟ್ ಕೂಡ ಮಾಡ್ಬೋದು, ಅಪ್ಡೇಟ್ ಕೂಡ ಮಾಡ್ಬೋದು ಅಲ್ವಾ. ಸೊ ಅಂದ್ರೆ ಯೂಶುವಲ್ ಆಗಿ ಅಲ್ಲಿ ನಾವು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಏನೋ ಸ್ಟೋರ್ ಮಾಡಿರ್ತೀವಿ. ಸೊ ಇವಾಗ ಎಕ್ಸಾಂಪಲ್ MySQL, ಒರಾಕಲ್, SQL ಸರ್ವರ್. ಸೊ ಇದರಿಂದ ನಾವೇನ್ ಮಾಡ್ತೀವಿ, ಸೆಲೆಕ್ಟ್ ಸ್ಟಾರ್ ಸ್ಟೂಡೆಂಟ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್ ಅಂತ ಕೊಟ್ರೆ, ಸೊ ಏನಾಗುತ್ತೆ, ಇಡೀ ಅದು ಡೇಟಾ ಏನೇನು ಸ್ಟೋರ್ ಆಗುತ್ತೆ ಅದು ಆ ಒಂದು ಟೇಬಲ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಟೇಬಲ್ ಅಲ್ಲಿ ಇರೋದೆಲ್ಲ ಬರುತ್ತೆ. ಓಕೆ. ಇವಾಗ ಅದೇ ತರ ನಾನು ಕ್ವೆರಿ ಕೊಡ್ತಾ ಹೋದಂಗೆ MySQL ಸಾಫ್ಟ್ವೇರ್ ಅಲ್ಲಿ ಅದು ಹೋಗಿ ಅದ್ರ ಪ್ರಕಾರನೇ ಏನ್ ಮಾಡುತ್ತೆ, ಫೆಚ್ ಮಾಡುತ್ತೆ, ಡಿಲೀಟ್ ಮಾಡಂದ್ರೆ ಡಿಲೀಟ್ ಮಾಡುತ್ತೆ. ನಾವು ಏನಾದ್ರು ಆ ತರ ಕ್ವೆರಿ ಕೊಟ್ರೆ ಆ ತರ ಅದೇ ತರ ಅದು ನಡ್ಕೊಳ್ಳುತ್ತೆ. ಸೊ ದಟ್ ಈಸ್ ವಾಟ್ ಇವಾಗ ಡೇಟಾಬೇಸ್ ಸಿಸ್ಟಮ್ ಕೂಡ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಡೇಟಾಬೇಸ್. ಸೊ ಏನೇನು ಟೈಪ್ಸ್ ಇದೆ ಡೇಟಾಬೇಸ್ ಅಲ್ಲಿ ಅಂತ ಅಂದ್ರೆ, ಸೊ ಇವಾಗ ಟ್ರಾನ್ಸಾಕ್ಷನ್ ಡೇಟಾಬೇಸ್. ಸೊ ಏನಪ್ಪ ಈ ಟ್ರಾನ್ಸಾಕ್ಷನ್ ಡೇಟಾಬೇಸ್ ಅಂತ ಅಂದ್ರೆ, ಸೊ ಡೈಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನ ನಾವು ಸ್ಟೋರ್ ಮಾಡೋದನ್ನ ನಾವು ಏನು ಟ್ರಾನ್ಸಾಕ್ಷನ್ ಡೇಟಾಬೇಸ್ ಅಂತ ಅಂತೀವಿ. ಸೊ ಎಕ್ಸಾಂಪಲ್, ಇವಾಗ ನಾನು 10 ಗಂಟೆಗೆ ಹೋಗಿ ಮಿಲ್ಕ್ ತೊಗೊಂಡು ಬಂದೆ, ಅದ್ರ ಪ್ರೈಸು 50 ರುಪೀಸ್ ಆಗಿತ್ತು. ಸೊ ಅದನ್ನ ನಾನು ಒಂದು ರೋ ಅಲ್ಲಿ ಸ್ಟೋರ್ ಮಾಡ್ತೀನಿ. ಹೆಂಗೆ, ಟೈಮ್ ಬಂದು 10 o'clock, ಆಮೇಲೆ
ಆಮೇಲೆ ಪ್ರಾಡಕ್ಟ್ ಬಂದು ಮಿಲ್ಕು, ಪ್ರೈಸ್ ಬಂದು 50 ರುಪೀಸ್ ಅಂತ. ಆಮೇಲೆ ಇನ್ನೂ ಒಂದು ಟೈಮ್ ಬಂದು 10:05 ಆಗಿತ್ತು, ಪ್ರಾಡಕ್ಟ್ ಬಂದು ಬ್ರೆಡ್ ಆಗಿತ್ತು, ಪ್ರೈಸ್ ಬಂದು 40 ಆಗಿತ್ತು. ಸೊ ಇದನ್ನ ನಾನು ಟ್ರಾನ್ಸಾಕ್ಷನ್ ಡೇಟಾಬೇಸ್ ಅಂತ ಅಂತೀನಿ. ಅಂದ್ರೆ ಡೈಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ಸ್ಟೋರ್ ಮಾಡುವಂಥದ್ದನ್ನ ನಾವು ಟ್ರಾನ್ಸಾಕ್ಷನಲ್ ಡೇಟಾಬೇಸ್ ಅಂತ ಅಂತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಸೀರೀಸ್ ಡೇಟಾಬೇಸ್. ಟೈಮ್ ಸೀರೀಸ್ ಡೇಟಾಬೇಸ್ ಅಂದ್ರೆ ನಾವು ಟೈಮ್ ಬೇಸ್ ಮೇಲೆ ನಾವು ಡೇಟಾನ ಸ್ಟೋರ್ ಮಾಡುವಂಥದ್ದು. ಅದನ್ನ ನಾವು ಟೈಮ್ ಸೀರೀಸ್ ಡೇಟಾಬೇಸ್ ಅಂತ ಅಂತೀವಿ. ಎಕ್ಸಾಂಪಲ್, ಇವಾಗ 1:00ಗೆ ಟೆಂಪರೇಚರು 30 ಡಿಗ್ರಿ ಇತ್ತು. 2:00ಗೆ ಟೆಂಪರೇಚರ್ ಬಂದು 31 ಡಿಗ್ರಿ ಇತ್ತು. ಸೊ ಈ ಒಂದು ಡೇಟಾಯಿಂದ ನಾವು ಏನು ಮಾಡ್ಬೋದು, ಟ್ರೆಂಡ್ಸ್‌ನ ಅನಲೈಸ್ ಮಾಡ್ಬೋದು. ಆ ಒಂದು ಟೈಮಲ್ಲಿ ಏನು ಟ್ರೆಂಡ್ಸ್ ಇದೆ ಅದನ್ನ ಅನಲೈಸ್ ಮಾಡೋದಕ್ಕೆ ಈ ಒಂದು ಟೈಮ್ ಸೀರೀಸ್ ಡೇಟಾಬೇಸ್ ತುಂಬಾನೇ ಯೂಸ್ ಆಗುತ್ತೆ. ಅಂದ್ರೆ ಇಲ್ಲಿ ನಾವು ಬೇಸ್ಡ್ ಆನ್ ದ ಟೈಮ್ ನಾವು ಡೇಟಾನ ಅರೇಂಜ್ ಮಾಡ್ತಿದೀವಿ ಅಥವಾ ಸ್ಟೋರ್ ಮಾಡ್ತಿದೀವಿ. ಅದನ್ನ ನಾವು ಟೈಮ್ ಸೀರೀಸ್ ಡೇಟಾಬೇಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೇಷಿಯಲ್ ಡೇಟಾಬೇಸ್. ಅಂದ್ರೆ ಲೊಕೇಶನ್ ಪ್ರಕಾರ ಡೇಟಾನ ಸ್ಟೋರ್ ಮಾಡೋದನ್ನ ನಾವು ಸ್ಪೇಷಿಯಲ್ ಡೇಟಾಬೇಸ್ ಅಂತೀವಿ. ಎಕ್ಸಾಂಪಲ್ GPS ಮತ್ತೆ ಮ್ಯಾಪ್ಸ್ ಮತ್ತೆ ಸ್ಯಾಟಲೈಟ್ ಇಮೇಜಸ್ ಆಗಿರ್ಬೋದು, ಇದೆಲ್ಲ ಸ್ಪೇಷಿಯಲ್ ಡೇಟಾಬೇಸ್ ಆಗುತ್ತೆ. ಸೊ ಇದರಲ್ಲಿ ಫಾರ್ಮ್ಯಾಟ್ಸ್ ಇದೆ. ಸೊ ಏನೇನು ಫಾರ್ಮ್ಯಾಟ್ಸ್ ಯೂಸ್ ಮಾಡಿದ್ರೆ ರಾಸ್ಟರ್ ಮತ್ತೆ ವೆಕ್ಟರ್ ಫಾರ್ಮ್ಯಾಟ್ಸ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು WWW ಅಂದ್ರೆ ಇವಾಗ ತುಂಬಾ ಡೇಟಾ ಬರುತ್ತೆ ಅಲ್ವಾ? ಏನ್ ಯಾವ್ದು ಅದಕ್ಕೆ ಮೇಜರ್ ಸೋರ್ಸ್ ಏನು? ಎಲ್ಲಿಂದ ತುಂಬಾ ಕಡೆ ಡೇಟಾ ಬರ್ತಿದೆ ಅಂತ ಅಂದ್ರೆ ದಟ್ ಇಸ್ ವರ್ಲ್ಡ್ ವೈಡ್ ವೆಬ್. ಅಂದ್ರೆ ಇವಾಗ ವೆಬ್‌ಸೈಟ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು, ಬ್ಲಾಗ್ಸ್ ಆಗಿರ್ಬೋದು, ಆಮೇಲೆ ಆನ್‌ಲೈನ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು. ಈ ಒಂದು ಸೋರ್ಸಿಂದ ತುಂಬಾ ಡೇಟಾ ಬರ್ತಿದೆ ನಮಗೆ. ಸೊ ಇದಕ್ಕೆ ಮೇಜರ್ ಸೋರ್ಸ್ ಆಫ್ ಡೇಟಾ ಎಲ್ಲಿ ಬರ್ತಿದೆ ಅಂತ ಅಂದ್ರೆ ದಟ್ ಇಸ್ WWW. ಓಕೆ. ಸೊ ಇದೇ ಡೇಟಾನ ನಾವು ಮಷೀನ್ ಲರ್ನಿಂಗ್ಗೆ ಟ್ರೈನ್ ಮಾಡೋದಕ್ಕಾಗ್ಲಿ ಅಥವಾ ಡೇಟಾ ಮೈನಿಂಗ್‌ಗಾಗ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆ. ಸೊ ಅರ್ಥ ಆಯ್ತಲ್ವಾ? WWW ಅದೊಂದು ಮೇಜರ್ ಸೋರ್ಸು. ಏನಕ್ಕೆ? ಡೇಟಾ ಬರ್ತಿರೋದಕ್ಕೆ. ಓಕೆ. ನೆಕ್ಸ್ಟ್ ಡೇಟಾನ ಯಾವ್ಯಾವ ಫಾರ್ಮ್ಯಾಟಲ್ಲಿ ನೀವು ರೆಪ್ರೆಸೆಂಟ್ ಮಾಡ್ತೀರಾ ಅಂತ. ಸೊ ಫಸ್ಟ್ ಫಾರ್ಮ್ಯಾಟ್ ಬಂದು XML ಫಾರ್ಮ್ಯಾಟ್ ಅಂತ. ಸೊ ಈ ಒಂದು XML ಫಾರ್ಮ್ಯಾಟು ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಸೊ ಈ ಕಡೆ ಹ್ಯೂಮನ್‌ಗೂ ಅಂಡರ್‌ಸ್ಟ್ಯಾಂಡ್ ಆಗೋ ಥರ ಮತ್ತೆ ಮಷೀನ್‌ಗೂ ಅಂಡರ್‌ಸ್ಟ್ಯಾಂಡ್ ಆಗೋ ಥರ ಇರುತ್ತೆ. ಓಕೆನಾ? ಇದನ್ನ ಇದು XML ಫಾರ್ಮ್ಯಾಟು. ಹೇಳ್ಬೇಕು ಅಂದ್ರೆ ಅದು ಕೂಡ ಟ್ಯಾಗ್ಸ್ ಮುಖಾಂತರ ಎನ್‌ಕ್ಲೋಸ್ ಆಗಿರುತ್ತೆ. ಸೊ ಇವಾಗ ಹೆಂಗೆ ನೀವು ಆಲ್ರೆಡಿ ನೀವು WT ಓದಿರ್ತೀರಲ್ವಾ? ವೆಬ್ ಟೆಕ್ನಾಲಜಿ. ಸೊ ಅದರಲ್ಲಿ ನೀವು ಟ್ಯಾಗ್ಸ್‌ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ? ಆಂಗ್ಯುಲರ್ ಬ್ರಾಕೆಟ್ಸ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ XML ಫಾರ್ಮ್ಯಾಟಲ್ಲೂ ಅಷ್ಟೇ. ಟ್ಯಾಗ್ಸ್ ನೇಮ್ಸ್ ನೀವು HOP ಅಂತ ಹಾಕ್ತಿದ್ರಿ. ಇಲ್ಲಿ ಟ್ಯಾಗ್ಸ್ ಅಲ್ಲಿ ಒಂದು ಟ್ಯಾಗ್ ಅಲ್ಲಿ ನಾನು ಸ್ಟೂಡೆಂಟ್ ಅಂತ ಹಾಕ್ತೀನಿ. ಇನ್ನೊಂದು ನೇಮ್ ಓಪನ್ ಮಾಡ್ತೀನಿ ಟ್ಯಾಗ್‌ನ. ರವಿ ಮತ್ತೆ ನೇಮ್‌ನ ಕ್ಲೋಸ್ ಮಾಡ್ತೀನಿ. ನೇಮ್ ಟ್ಯಾಗ್‌ನ ಕ್ಲೋಸ್ ಮಾಡ್ತೀನಿ. ಆ ಥರ. ಸೊ ಈ ಕಡೆ ಹ್ಯೂಮನ್ ರೀಡಬಲ್ ಫಾರ್ಮ್ಯಾಟ್ ಅಲ್ಲೂ ಇರುತ್ತೆ. ಮಷೀನ್ ರೀಡಬಲ್ ಫಾರ್ಮ್ಯಾಟ್ ಅಲ್ಲೂ ಇರುತ್ತೆ. ಓಕೆ. ಸೊ ಆಕ್ಚುಲಿ ಇದು ಡೇಟಾ ಎಕ್ಸ್‌ಚೇಂಜ್ ಅಂದ್ರೆ ಡೇಟಾ ಎಕ್ಸ್‌ಚೇಂಜ್‌ಗೆ ಯೂಸ್ ಆಗುತ್ತೆ. ಸಿಸ್ಟಮ್ ಮಧ್ಯೆ ಡೇಟಾ ಎಕ್ಸ್‌ಚೇಂಜ್ ಮಾಡೋದಕ್ಕೆ ಈ ಒಂದು XML ಫಾರ್ಮ್ಯಾಟ್ ಯೂಸ್ ಮಾಡ್ತಾರೆ. ಸೊ ಮತ್ತೆ ನಮಗೆ ಜೆಸನ್ ಫಾರ್ಮ್ಯಾಟ್ ಅಂತ ಇದೆ. ಜೆಸನ್ ಅಂದ್ರೆ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ನೊಟೇಷನ್ ಅಂತಾನೆ ಹೇಳ್ಬೋದು. ಸೊ ಇದು ಯೂಶುವಲ್ ಆಗಿ APIs ಅಲ್ಲಿ ಯೂಸ್ ಮಾಡ್ತೀವಿ, ವೆಬ್ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಮಷೀನ್ ಲರ್ನಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ನಾವು ಆಲ್ರೆಡಿ ನಮಗೆ ಜೆಸನ್ ಫಾರ್ಮ್ಯಾಟ್ ಗೊತ್ತು. ಅದು WT ಅಲ್ಲೇ ಓದಿರ್ತೀರಾ ನೀವು. ಸೊ ಹಿಂಗೆ ಕೋಲನ್ ಇರುತ್ತೆ. ಇವಾಗ ಕೀ ವ್ಯಾಲ್ಯೂ ಪೇರ್ಸ್ ಅಂತಾನೆ ಅನ್ಕೊಳ್ಳಿ. ಇವಾಗ ಕೀ ವ್ಯಾಲ್ಯೂ ಪೇರ್ಸ್ ಕೀನು ಕೂಡ ಇಟ್ ವಿಲ್ ಬಿ ಎನ್ಕ್ಲೋಸ್ ವಿತ್ ಏನಂತೀರಾ ಸ್ಟ್ರಿಂಗ್‌ನ ನೀವು ಯಾವ ಥರ ರೆಪ್ರೆಸೆಂಟ್ ಡಬಲ್ ಕೋಟ್ಸ್ ಅಲ್ಲಿ ಎನ್ಕ್ಲೋಸ್ ಮಾಡಿರ್ತೀರಾ ಅದೇ ಥರ. ಕೀನು ಕೂಡ ಡಬಲ್ ಕೋಟ್ಸ್ ಅಲ್ಲಿ ಎನ್ಕ್ಲೋಸ್ ಆಗಿರುತ್ತೆ. ಆಮೇಲೆ ಈ ಕಡೆ ವ್ಯಾಲ್ಯೂ ಕೂಡ ಡಬಲ್ ಕೋಟ್ಸ್ ಅಲ್ಲಿ ಎನ್ಕ್ಲೋಸ್ ಆಗಿರುತ್ತೆ. ರೈಟ್. ದಟ್ ಈಸ್ ವಾಟ್ ಜೆಸನ್ ಫಾರ್ಮ್ಯಾಟ್. ಆಮೇಲೆ ಇದು ಮೇನ್ ಆಗಿ APIs ಅಲ್ಲಿ ಯೂಸ್ ಮಾಡ್ತಾರೆ, ವೆಬ್ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಮಷೀನ್ ಲರ್ನಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು RSS ಅಂದ್ರೆ ರಿಯಲಿ ಸಿಂಪಲ್ ಇಂಡಿಕೇಶನ್ ಅಂತ. ಸೊ ಇವಾಗ ಇದು ಯೂಶುವಲ್ ಆಗಿ ನ್ಯೂಸ್ ಅಪ್ಡೇಟ್ಸ್ ಮತ್ತೆ ಫೀಡ್ಸ್ ಅಲ್ಲೆಲ್ಲ ಯೂಸ್ ಆಗುತ್ತೆ. ಅಂದ್ರೆ ಇದು ಒಂದು ಫಾರ್ಮ್ಯಾಟ್. ಓಕೆನಾ? ಸೊ ಇಲ್ಲಿ ನಾವು ಅವಾಗವಾಗ ತಕ್ಷಣ ಬರ್ತಿರೋ ಅಂತ ಅಪ್ಡೇಟ್ಸ್ ಅಲ್ಲಿ ಆಕ್ಚುಲಿ ಈ ಒಂದು ಫಾರ್ಮ್ಯಾಟ್‌ನ ನಾವು ಯೂಸ್ ಮಾಡ್ತೀವಿ. ಓಕೆ. ಸೊ ನೆಕ್ಸ್ಟ್ these are the things how we represent the data, how we store the data ಅಂತ ನಾವು ಎಲ್ಲ ಒಂದೊಂದಾಗಿ ನೋಡಿದ್ದೀವಿ. ಸೊ ಏನಾದರೂ ನಿಮಗೆ ಡೌಟ್ಸ್ ಅನ್ನೋದಿದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್.